ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ವರ್ಲ್ಡ್. ಸೊ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಲೆಸನ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಇದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದ ಒಂದು ಕೊನೆಯ ವಿಡಿಯೋ ಆಗಿರುತ್ತೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಎಥನಾಲ್ ಬಗ್ಗೆ ಹೇಳ್ಕೊಟ್ಟಿದ್ದೆ, ಅದರ ಭೌತಿಕ ಗುಣಲಕ್ಷಣಗಳಾಗಿರ್ಬೋದು ಮತ್ತು ರಾಸಾಯನಿಕ ಗುಣಲಕ್ಷಣಗಳಾಗಿರ್ಬೋದು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಲಾಸ್ಟ್ ಒನ್ ಯಾವ್ದು ಅಂತ ಹೇಳಿದ್ರೆ ನಮಗೆ ಎಥನೋಯಿಕ್ ಆಮ್ಲ. ಸೊ ಎಥನೋಯಿಕ್ ಆಮ್ಲದ ಒಂದು ಭೌತಿಕ ಗುಣಲಕ್ಷಣಗಳು ಮತ್ತೆ ರಾಸಾಯನಿಕ ಗುಣಲಕ್ಷಣಗಳ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಈ ಎಥನೋಯಿಕ್ ಆಮ್ಲವನ್ನ ಯೂಶಲಿ ನಾವೇನಂತ ಕರಿತೀವಿ, ಅಸಿಟಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಇದರ ಒಂದು ಸೂತ್ರ ಏನು ಅಂತ ಹೇಳಿದ್ರ CH3COOH. ಓಕೆ, ಸೊ ಇದನ್ನ ಸಾಮಾನ್ಯವಾಗಿ ನಾವೇನಂತ ಕರಿತೀವಿ, ಅಸಿಟಿಕ್ ಆಮ್ಲ ಅಂತ ಹೇಳ್ತೀವಿ. ಅಸಿಟಿಕ್ ಆಮ್ಲ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 5 to 8% ಅಸಿಟಿಕ್ ಆಮ್ಲವನ್ನ ನಾವೇನಂತ ಕರಿತೀವಿ, ವೆನೆಗಾರ್ ಅಂತ ಹೇಳ್ತೀವಿ. ಅಸಿಟಿಕ್ ಆಮ್ಲವನ್ನ ನಾವೇನಂತ ಕರಿತೀವಿ, ವೆನೆಗಾರ್ ಅಂತ ಹೇಳ್ತೀವಿ. ಸೊ ಈ ವೆನೆಗಾರ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತ ಹೇಳಿದ್ರೆ ಬೇಕರಿಗಳಲ್ಲಿ ಯೂಸ್ ಮಾಡ್ತಾರ, ಮತ್ತೆ ಮನೆಯೊಳಗೂ ಸಹ ಇದನ್ನ ಯೂಸ್ ಮಾಡ್ತಾರ, ಅಡಿಗೆ ಮಾಡುವಲ್ಲಿ ಸಹ. ಸೊ ಮೇನ್ ಆಗಿ ಇದನ್ನ ಉಪ್ಪಿನಕಾಯಿ ಸಂರಕ್ಷಕವಾಗಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಈ ವೆನೆಗಾರ್ ಅನ್ನ ಯೂಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಈ ಒಂದು ಎಥನೋಯಿಕ್ ಆಮ್ಲದ ದ್ರವಣ ಬಿಂದು ಎಷ್ಟು ಅಂತ ಹೇಳಿದ್ರೆ ದ್ರವಣ ಬಿಂದು 290 ಕೆಲ್ವಿನ್ ಅಥವಾ 17 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೇವೆ. ಸೊ ಯೂಶಲಿ ಎಥನೋಯಿಕ್ ಆಮ್ಲ ಅನ್ನುವಂಥದ್ದು ಏನಾಗಿರುತ್ತೆ, ದ್ರವ ರೂಪದಲ್ಲಿ ಇರುತ್ತೆ. ಹೌದಾ? ಸೊ ದ್ರವ ರೂಪದಲ್ಲಿ ಇರೋದಕ್ಕೆ ಯಾಕೆ ದ್ರವಣ ಬಿಂದು ಅಂತ ಪ್ರಶ್ನೆ ಬರಬಹುದು. ಸೊ ಯೂಶಲಿ ನಾವು ಘನ ವಸ್ತುಗಳಿಗೆ ದ್ರವಣ ಬಿಂದು ತಗೊಳ್ತೀವಿ. ಹೌದಾ? ದ್ರವ ವಸ್ತುಗಳಿಗೆ ನಾವೇನಂತ ಮಾಡ್ತೀವಿ ಅಂತ ಹೇಳಿದ್ರೆ ಕುದಿಯೋ ಬಿಂದುನ ತಗೊಳ್ತೀವಿ. ಆದ್ರೆ ಇಲ್ಲ ಯಾಕೆ ದ್ರವಣ ಬಿಂದು ಬಂತು ಅಂತ ಕೇಳಬಹುದು. ಸೊ ಏನಕ್ಕೆ ಅಂತ ಹೇಳಿದ್ರ ಇದು ಏನಂತ ಹೇಳ್ತೀವಿ, ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಹೆಪ್ಪುಗಟ್ಟುತ್ತೆ. ಸೊ ಹಾಗಾಗಿ ಇದರ ದ್ರವಣ ಬಿಂದು ಎಷ್ಟಾಗಿರುತ್ತೆ, 290 ಕೆಲ್ವಿನ್ ಅಥವಾ 17 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ಅದು ಹೆಪ್ಪುಗಟ್ಟಿ ಏನಾಗುತ್ತೆ ಅಂತ ಹೇಳಿದ್ರೆ ಘನ ರೂಪದಲ್ಲಿ ಇರೋದ್ರಿಂದ ಅದರ ದ್ರವಣ ಬಿಂದು ಎಷ್ಟಾಗಿರುತ್ತೆ, 290 ಕೆಲ್ವಿನ್ ಇರುತ್ತೆ. ಓಕೆ, ಸೊ ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಗ್ಲೇಷಿಯಲ್ ಅಸಿಟಿಕ್ ಆಸಿಡ್, ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂತ ಹೇಳ್ತೀವಿ. ಹೌದಾ? ಸೊ ಯಾವಾಗ ನಾವು ಅಸಿಟಿಕ್ ಆಸಿಡ್ ಅನ್ನ ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂತ ಕರಿತೀವಿ, ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಅಂದ್ರೆ ಟೆಂಪರೇಚರ್ ಏನಾಗಿರುತ್ತೆ ಅಲ್ಲಿ ತುಂಬಾ ಕಡಿಮೆ ಇರುತ್ತೆ. ಸೊ ಅಂತಹ ಪರಿಸ್ಥಿತಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಹೆಪ್ಪುಗಟ್ಟೈತಿ. ಹೌದಾ? ಯೂಶುವಲಿ ಮನೆಯೊಳಗೂ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿರ್ತೇವೆ ತಲೆಗೆ. ಹೌದಾ? ಆಯಿಲ್ ಅಡಿಗೆಗೆ ಯೂಸ್ ಮಾಡ್ತಿರ್ತೇವೆ, ದೀಪಕ್ಕೆ ಎಣ್ಣೆ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದೇನಾಗಿರುತ್ತೆ, ಜಾಸ್ತಿ ಟೆಂಪರೇಚರ್ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹೆಪ್ಪುಗಟ್ಟತಾ ಬರುತ್ತೆ. ಅದೇ ರೀತಿಯಾಗಿ ನಮ್ಮ ರಾಸಾಯನಿಕ ವಸ್ತುಗಳಲ್ಲಿ ಆಗಿರ್ಬಹುದು ಈ ಒಂದು ಎಥನೋಯಿಕ್ ಆಮ್ಲ ಅಥವಾ ಅಸಿಟಿಕ್ ಆಸಿಡ್ ಏನಿರುತ್ತೆ ಚಳಿಗಾಲದ ಒಂದು ಹವಾಮಾನದಲ್ಲಿ ಏನಾಗುತ್ತೆ ಹೆಪ್ಪುಗಟ್ಟೋದ್ರಿಂದ ಅದಕ್ಕೆ ಇನ್ನೊಂದು ಹೆಸರಿದೆ, ಅದನ್ನ ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತದೆ. ಸೊ ಹಾಗಾಗಿ ನಾವು ಇದನ್ನ ಏನಂತ ಕರಿತೀವಿ, ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂತ ಹೇಳ್ತೀವಿ. ಆಮೇಲೆ ಎಲ್ಲಾ ಆಮ್ಲಗಳಲ್ಲಿ ಅತ್ಯಂತ ದುರ್ಬಲ ಆಮ್ಲ ಯಾವ್ದು ಅಂತ ಹೇಳಿದ್ರೆ ನಾವು ಅಸಿಟಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಇನ್ನೊಂದೇನು ವೆರಿ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇದನ್ನ ದುರ್ಬಲ ಆಮ್ಲ ಅಂತ ಹೇಳ್ತೀವಿ. ದುರ್ಬಲ ಆಮ್ಲ. ಓಕೆ, ಸೊ ಎಲ್ಲಾ ಆಮ್ಲಗಳಲ್ಲಿ ಅತ್ಯಂತ ದುರ್ಬಲ ಆಮ್ಲ ಯಾವ್ದು ಅಂತ ಹೇಳಿದ್ರೆ ಈ ಒಂದು ಅಸಿಟಿಕ್ ಆಸಿಡ್. ಸೊ ಪ್ರಬಲ ಆಮ್ಲ ಯಾವ್ದು, HCl ಮತ್ತೆ H2SO4 ಓಕೆನಾ. ಸೊ ಇದು ದುರ್ಬಲ ಆಮ್ಲ ಆಗಿರುತ್ತೆ. ಸೊ ಇದಿಷ್ಟು ಏನಂತಂದ್ರ ಈ ಒಂದು ಅಸಿಟಿಕ್ ಆಸಿಡ್ನ ಭೌತಿಕ ಗುಣಲಕ್ಷಣಗಳು ಆಯ್ತು. ಇವಾಗ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ರಾಸಾಯನಿಕ ಕ್ರಿಯೆಗಳು. ಸೊ ಮೊದಲನೇದಾಗಿ ಎಸ್ಟರ್ಸ್ ಗಳನ್ನ ಇದು ಉಂಟು ಮಾಡುತ್ತೆ. ಓಕೆ, ಎಸ್ಟರೀಕರಣ ಅಂತ ಹೇಳ್ತೀವಿ. ಸೊ ಏನ್ ಹಾಗಾದ್ರೆ ಎಸ್ಟರೀಕರಣ ಅಂತ ಹೇಳಿದ್ರೆ ಎಸ್ಟರಿಫಿಕೇಶನ್ ಅಂತ ಹೇಳ್ತೀವಿ ಇಂಗ್ಲಿಷ್ನಾಗ. ಕನ್ನಡದಾಗ ಹೋಗೋದು ಎಸ್ಟರೀಕರಣ ಅಂತ ಹೇಳ್ತೀವಿ. ಸೊ ಎಸ್ಟರೀಕರಣ ಕ್ರಿಯೆ ಹೆಂಗ್ ಉಂಟಾಗುತ್ತೆ,
ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವೆ ರಾಸಾಯನಿಕ ಕ್ರಿಯೆ ನಡುವೆ ಏನಾಗುತ್ತೆ ಎಸ್ಟರ್ಸ್ ಗಳು ಉಂಟಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಉಪ ಉತ್ಪನ್ನ ಯಾವ್ದು ಬಿಡುಗಡೆ ಆಗುತ್ತೆ ಅಂತಂದ್ರೆ ವಾಟರ್ ಮಾಲಿಕ್ಯೂಲ್ ಬಿಡುಗಡೆ ಆಗುತ್ತೆ. ಓಕೆನಾ. ಸೊ ಫಸ್ಟ್ ಯಾವುದು ಆಮ್ಲ, ಅದ್ರ ಜೊತೆಗೆ ಇನ್ನೊಂದು ಯಾವುದು ಆಲ್ಕೋಹಾಲ್. ಸೊ ಇವುಗಳ ನಡುವೆ ಕ್ರಿಯೆ ನಡೆದು ಏನ್ ಉಂಟಾಗ್ತಾವ ಎಸ್ಟರ್ಸ್ ಗಳು ಉಂಟಾಗುತ್ತೆ. ಅದ್ರ ಜೊತೆ ಇನ್ನೊಂದು ಯಾವ್ದಂದ್ರೆ ನೀರು ಅನ್ನೋದು ಒಂದು ಉಪ ಉತ್ಪನ್ನವಾಗಿ ಏನಾಗ್ತದೆ ಹೊರಗಡೆ ಬರುತ್ತೆ. ಹೌದಾ. ಸೊ ಈಗ ಅದ್ರ ರಾಸಾಯನಿಕ ಒಂದು ಕ್ರಿಯೆನ ಬರೆಯೋಣ. ಆಮ್ಲ, ಯಾವ ಆಮ್ಲ ತಗೊಳ್ತೀವಿ ನಾವಿಲ್ಲ CH3COOH ಪ್ಲಸ್ ಆಲ್ಕೋಹಾಲ್ ಯಾವುದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಎಥನಾಲ್ ಅನ್ನ ಯೂಸ್ ಮಾಡಿದ್ವಿ. ಸೊ ಇದರಲ್ಲೂ ಸಹ ನಾವೇನ್ ಮಾಡ್ತೀವಿ ಎಥನಾಲ್ ಅನ್ನ ಸಹ ಯೂಸ್ ಮಾಡ್ತೀವಿ. CH3CH2OH ಇದನ್ನ C2H5OH ಅಂತಾನು ಬರಿಬಹುದು ಅಥವಾ CH3CH2OH ಅಂತಾನು ಬರಿಬಹುದು. ಸೊ ಯಾವ ರೀತಿ ಆದ್ರೂ ಸಹ ಇದನ್ನ ಬರಿಬಹುದು. ಸೊ ಇವಾಗ ಎಸ್ಟರ್ಸ್ ಗಳು ಯಾವ ರೀತಿ ಉಂಟಾಗುತ್ತೆ CH3 ಆಸ್ ಇಟ್ ಈಸ್. ಓಕೆ. ಇಲ್ಲಿ COO ಏನಿದೆಯಲ್ಲ ಅದನ್ನ ನಾನೇನ್ ಮಾಡ್ತೀನಿ ಬಿಡಿಸ್ಬೇಕು. CO ಡಬಲ್ ಬಾಂಡ್ O. ಓಕೆ. ನೆಕ್ಸ್ಟ್ CH2 CH3. ಸೊ ಉಳಿದಿರುವಂತದ್ದು ಇನ್ನೊಂದು ಯಾವ್ದಂದ್ರೆ ವಾಟರ್ ಮಾಲಿಕ್ಯೂಲ್. ಸೊ ಹೆಂಗ್ ಬಂತು ಈ ರಿಯಾಕ್ಷನ್ ಅಂದ್ರೆ CH3 CH3 ಆಸ್ ಇಟ್ ಇಸ್ ಬರ್ದೆ COO ದೆನ್ CH2 CH3. ಸೊ ಇಲ್ಲಿ H ಉಳಿತು, ಇಲ್ಲೇ OH ಉಳಿತು. ಸೊ OH ಮತ್ತೆ H ಏನಾಗ್ತಾವ ಸಂಯೋಗ ಹೊಂದಿ ಅಥವಾ ಕಂಬೈನ್ ಆಗಿ ಏನಾಗ್ತಾವ ಅಂದ್ರೆ ವಾಟರ್ ಮಾಲಿಕ್ಯೂಲ್ ಬರುತ್ತೆ. ಸೊ ಇಲ್ಲೇನಿದೆಯಲ್ಲ ಇದನ್ನ ನಾವೇನಂತ ಕರಿತೀವಿ ಎಸ್ಟರ್ಸ್ ಗಳು ಅಂತ ಹೇಳ್ತೀವಿ. ಸೊ ಇನ್ನೊಂದು ಉಪ ಉತ್ಪನ್ನ ಯಾವ್ದಂದ್ರೆ ವಾಟರ್ ಮಾಲಿಕ್ಯೂಲ್. ಓಕೆನಾ. ಸೊ ಇನ್ನು ಈ ಎಸ್ಟರ್ ಗಳ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರ ಎಸ್ಟರ್ ಗಳು ಏನಾಗ್ತಾವ ಅಂತ ಅಂದ್ರ ಮಧುರ ಪರಿಮಳವುಳ್ಳಂತಹ ವಸ್ತುಗಳು. ಆಮೇಲೆ ಇವುಗಳನ್ನ ನಾವು ಎಲ್ಲಿ ಯೂಸ್ ಮಾಡ್ತೇವಿ ಪರ್ಫ್ಯೂಮ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತೇವಿ, ಸೆಂಟ್ ಗಳಲ್ಲಿ ಯೂಸ್ ಮಾಡ್ತೇವಿ. ಯಾಕಂದ್ರೆ ಇದನ್ನ ಸ್ವಾದಕಾರಕಗಳಲ್ಲಿ ಯೂಸ್ ಮಾಡ್ತಾರ. ಹೌದಾ. ನೆಕ್ಸ್ಟ್ ಏನಂತ ಹೇಳ್ತೇವಿ ಸ್ವಾದಕಾರಕಗಳಲ್ಲಿ ಯೂಸ್ ಮಾಡ್ತಾರ. ಸುವಾಸಿಕಗಳಲ್ಲಿ ಸಹ ಇದನ್ನ ಸುವಾಸಿಕಗಳು ಅಂದ್ರೆ ಪರ್ಫ್ಯೂಮ್ ಅಂತ ಹೇಳ್ತೇವಿ. ನೆಕ್ಸ್ಟ್ ಸ್ವಾದಕಾರಕಗಳಲ್ಲಿ ಯೂಸ್ ಮಾಡ್ತಾರೆ. ಇನ್ನ ಕೆಲವೊಂದಿಷ್ಟು ರೇರ್ ಕೇಸಸ್ ಗಳಲ್ಲಿ ಸಾಬೂನು ಅಂದ್ರೆ ಏನ್ ಹೇಳ್ತೀವಿ ಸಾಬೂನದ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಘಮ ಘಮ ಬರಲಿ ಅನ್ನೋ ಉದ್ದೇಶದಿಂದನೂ ಸಹ ಈ ಎಸ್ಟರ್ಸ್ ಗಳನ್ನ ಸಾಬೂನೀಕರಣ ಕ್ರಿಯೆಗೂ ಸಹ ಏನ್ ಮಾಡ್ತಾರ ಯೂಸ್ ಮಾಡ್ತಾರೆ. ಓಕೆನಾ. ಸೊ ಈ ಎಸ್ಟರ್ಗಳು NaOH ಜೊತೆಗೆ ರಿಯಾಕ್ಷನ್ ಆಯ್ತಂದ್ರೆ ಪ್ರಬಲ ಪ್ರತ್ಯಾಮ್ಲದ ಜೊತೆಗೆ ರಿಯಾಕ್ಷನ್ ಆಯ್ತಂದ್ರೆ ವಾಪಸ್ ನಾವೇನ್ ಮಾಡ್ಬೋದು ಈ ಆಲ್ಕೋಹಾಲ್ ಅನ್ನ ಪುನಃ ಪಡ್ಕೋಬಹುದು. ಸೊ ಆ ಒಂದು ರಿಯಾಕ್ಷನ್ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ನೋಡೋಣ. CH3 COO CH2 CH3. ಸೊ ಇದು ಪ್ರಬಲ ಪ್ರತ್ಯಾಮ್ಲದ ಜೊತೆಗೆ ವರ್ತನೆ ಮಾಡಿದಾಗ, ಹೌದಾ, ಪ್ರಬಲ ಪ್ರತ್ಯಾಮ್ಲದ ಜೊತೆಗೆ ವರ್ತನೆ ಮಾಡಿದಾಗ ನಮಗ ಆಯಾ ಲವಣಗಳು ಕರೆಸ್ಪಾಂಡಿಂಗ್ ಆಗಿರುವಂತಹ ಲವಣಗಳು ಮತ್ತೆ ಇನ್ನೊಂದೇನ್ ಬಿಡುಗಡೆ ಆಗುತ್ತೆ ಅಂತಂದ್ರೆ ಇನ್ನೊಂದೇನ್ ಬಿಡುಗಡೆ ಆಗುತ್ತೆ ನೋಡೋಣ. CH3 COONA. ಓಕೆ. ಸೊ ಇಲ್ಲಿ ನೋಡಿ CH3COO ಇದೆ, ಇದು ಒಂದು ಗ್ರೂಪ್ ಆಗುತ್ತೆ. ಈ ಗ್ರೂಪ್ ಏನಾಗುತ್ತೆ ಅಂದ್ರೆ ಸೋಡಿಯಂ ಜೊತೆಗೆ ಏನಾಗುತ್ತೆ ಕಂಬೈನ್ ಆಗುತ್ತೆ. ಅಂಡ್ CH2CH3 OH ಏನು ಉಳಿದೆಯಲ್ಲ ಅದೇನಾಗುತ್ತೆ ಆಲ್ಕೋಹಾಲ್ ಆಗಿ ಏನಾಗುತ್ತೆ ಕನ್ವರ್ಟ್ ಆಗುತ್ತೆ. ಓಕೆ. ಸೊ ಇದನ್ನ ನಾನು ಬರೀತೀನಿ ಈಗ. ಅಥವಾ ಏನೋ 5 ಮಾಲಿಕ್ಯೂಲ್ ಇದೆಲ್ಲ C2H5 ಅಂತ, C2H5 ಇನ್ನೊಂದು ಯಾವ್ದಿಲ್ಲ OH. ಸೊ ಇದು ನಮ್ಮ ಆಲ್ಕೋಹಾಲ್ ಇದೇನಂತಂದ್ರ ಸೋಡಿಯಂ ಅಸಿಟೇಟ್ ಅಂತ ಹೇಳ್ತೇವೆ. ಇದನ್ನ ಸೋಡಿಯಂ ಅಸಿಟೇಟ್ ಅನ್ನುವಂಥದ್ದು ಏನಂತಂದ್ರ ಇದೊಂದು ಲವಣ, ಮತ್ತ ಅದ್ರ ಜೊತೆಗೆ ಇನ್ನೊಂದು ಯಾವ್ದು ಪ್ರಾಡಕ್ಟ್ ಬಂತು ಅಂತ ಹೇಳಿದ್ರೆ ನಮ್ಗೆ ಆಲ್ಕೋಹಾಲ್ ಬಂತು. ಸೊ ನಾವೇನು ಈ ಆಲ್ಕೋಹಾಲ್ ಅನ್ನ ಆಮ್ಲದ ಜೊತೆ ರಿಯಾಕ್ಷನ್ ಮಾಡಿ ನಾವೇನ್ ಮಾಡಿದ್ವಿ ಎಸ್ಟರ್ಸ್ ಗಳನ್ನ ತಗೊಂಡಿದ್ವಿ.
ಅದೇ ಎಸ್ ಗಳನ್ನ ಪುನಃ ಪ್ರಬಲ ಪ್ರತ್ಯಾಮ್ಲದ ಜೊತೆಗೆ ರಿಯಾಕ್ಷನ್ ಮಾಡಿದಾಗ ಏನಾಗ್ಬೋದು, ಆಲ್ಕೋಹಾಲ್ ಅನ್ನು ನಾವೇನ್ ಮಾಡ್ಬೋದು, ಪುನಃ ಪಡ್ಕೊಳ್ಬಹುದು. ಓಕೆನಾ. ಸೊ ಸೋಡಿಯಂ ಅಸಿಟೇಟ್ ಮತ್ತೆ ಆಲ್ಕೋಹಾಲ್ ಉಪ ಉತ್ಪನ್ನವಾಗಿ ಏನಾಗುತ್ತೆ ಅಂದ್ರೆ ನಮ್ಗೆ ಸಿಗುತ್ತೆ. ಸೊ ಈ ರಿಯಾಕ್ಷನ್ ಅನ್ನ ಸಾಬೂನನ್ನ ತಯಾರು ಮಾಡುವಲ್ಲಿ ಉಪಯೋಗ ಮಾಡೋದ್ರಿಂದ ಇದನ್ನ ನಾವು ಸಾಬೂನೀಕರಣ ಕ್ರಿಯೆ ಅಂತಾನು ಸಹ ಕರಿತೀವಿ. ಏನಂತ ಕರಿತೀವಿ ಇದನ್ನ? ಸಾಬೂನೀಕರಣ ಕ್ರಿಯೆ ಅಂತ ಹೇಳ್ತೀವಿ. ಸಾಬೂನೀಕರಣ ಕ್ರಿಯೆ. ಸೊ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳ್ಬೋದು. ಏನಂತಂದ್ರೆ ಸಾಬೂನೀಕರಣ ಕ್ರಿಯೆ ತೋರಿಸುವಂತಹ ರಾಸಾಯನಿಕ ಕ್ರಿಯೆ ಯಾವುದು ಅಂತ ಹೇಳಿ. ಸೊ ಅಲ್ಲಿ CH3 COO CH2 CH3 NaOH ಜೊತೆಗೆ ಇದು ರಿಯಾಕ್ಷನ್ ಆಗುತ್ತೆ. ಸೊ NaOH ಜೊತೆ ರಿಯಾಕ್ಷನ್ ಆಯ್ತು ಅಂತಂದ್ರೆ ಏನಾಗುತ್ತೆ, CH3 COO Na ಅಂದ್ರೆ ಸೋಡಿಯಂ ಅಸಿಟೇಟ್ ಬರುತ್ತೆ. ಪುನಃ ನಮ್ಗೆ ಏನಾಗುತ್ತೆ ಅಂತಂದ್ರೆ ಆಲ್ಕೋಹಾಲ್ ಸಿಗುತ್ತೆ. ಇದನ್ನ ಸಾಬೂನಿನ ತಯಾರಿಕೆಯಲ್ಲಿ ಉಪಯೋಗ ಮಾಡೋದ್ರಿಂದ ಈ ಕ್ರಿಯೆನ ನಾವೇನಂತ ಕರಿತೀವಿ, ಸಾಬೂನೀಕರಣ ಕ್ರಿಯೆ ಅಂತ ಹೇಳ್ತೀವಿ. ಓಕೆ. ಸೊ ಇದಿಷ್ಟು ಏನಂತಂದ್ರೆ ಎಸ್ಟರೀಕರಣ ಕ್ರಿಯೆಗೆ ಸಂಬಂಧಿಸಿದಂತೆ. ಇನ್ನು ನೆಕ್ಸ್ಟ್ ಪ್ರತ್ಯಾಮ್ಲದ ಜೊತೆಗೆ ಅಸಿಟಿಕ್ ಆಸಿಡ್ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಎರಡನೇದು ಪ್ರತ್ಯಾಮ್ಲದೊಂದಿಗೆ ವರ್ತನೆ. ಸೊ ಪ್ರತ್ಯಾಮ್ಲದ ಜೊತೆಗೆ ಇದು ಯಾವ ರೀತಿಯಾಗಿ ವರ್ತನೆ ಮಾಡುತ್ತೆ ಅಂತ. ಸೊ CH3 COOH ಅನ್ನುವಂಥದ್ದೇನು ಆಮ್ಲ. ಓಕೆ. ನೆಕ್ಸ್ಟ್ ಪ್ರತ್ಯಾಮ್ಲ ಅಂತಂದ್ರೆ ಯಾವುದು, NaOH. ಹೌದಾ. ಸೊ ಏನ್ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲೇ, ಸೊ ಯೂಶುವಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಏನ್ ಮಾಡ್ತಾವ, ಲವಣ ಮತ್ತು ನೀರನ್ನ ಬಿಡುಗಡೆ ಮಾಡ್ತಾವ. ಇಲ್ಲಿನೂ ಸಹ ಲವಣ ಮತ್ತು ನೀರನ್ನ ಇವು ಬಿಡುಗಡೆ ಮಾಡ್ತಾವ. ಸೊ ಇಲ್ಲಿ ಇದನ್ನ ನಾವು ಬಿಡಿಸಿ ಬರ್ದಾಗ ಇಲ್ಲಿ ಸೋಡಿಯಂ ಏನಿದೆಯಲ್ಲ, ಈ ಸೋಡಿಯಂ ಏನ್ ಮಾಡುತ್ತೆ, CH3 COO ಜೊತೆಗೆ ಅಟ್ಯಾಚ್ ಆಗುತ್ತೆ. ಅಂದ್ರೆ CH3 COO Na ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ, ಸೋಡಿಯಂ ಅಸಿಟೇಟ್ ಅಂತ ಹೇಳ್ತೀವಿ. ಅಂಡ್ ಅದ್ರ ಜೊತೆಗೆ ಇಲ್ಲಿ H ಇದೆ, ಆಮೇಲೆ ಇಲ್ಲಿ OH ಇದೆ. ಸೊ ಇದೆರಡು ಸೇರಿ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಉಂಟಾಗುತ್ತೆ. ಓಕೆನಾ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತಾನೆ ನಾನು ಇಲ್ಲಿ ರೌಂಡ್ ಹಾಕಿ ತೋರಿಸಿರುವಂತದ್ದು. ಓಕೆನಾ. ಸೊ ಆ ಪ್ರತ್ಯಾಮ್ಲದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ, ಅಸಿಟಿಕ್ ಆಸಿಡ್ ಪ್ರತ್ಯಾಮ್ಲ ಜೊತೆಗೆ ವರ್ತನೆ ಮಾಡಿ ಲವಣ ಮತ್ತು ನೀರನ್ನ ಬಿಡುಗಡೆ ಮಾಡುತ್ತೆ. ಓಕೆ. ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ ಸೇರಿ ಏನ್ ಬಿಡುಗಡೆ ಮಾಡುತ್ತೆ, ಲವಣ ಮತ್ತು ನೀರನ್ನ ಏನ್ ಮಾಡ್ತಾವ, ಬಿಡುಗಡೆ ಮಾಡ್ತಾವ. ಓಕೆ. ಸೊ ಇದೇನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ರಿಯಾಕ್ಷನ್. ಸೊ ಯಾವ್ದ್ರ ಜೊತೆಗೆ, ಪ್ರತ್ಯಾಮ್ಲದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ. ಸೊ ಈಗ ಸೋಡಿಯಂ ಹೈಡ್ರಾಕ್ಸೈಡ್ ಏನಿದೆ ಇದನ್ನ ನಾವು ಬಿಡಿಸಿ ಬರ್ದಾಗ Na++OH- ಆಗುತ್ತೆ. ಹೌದಾ. ಸೊ Na+ ಇರುವಂತದ್ದು ಏನಾಗುತ್ತೆ, ಒಂದು ಗ್ರೂಪ್ ಜೊತೆಗೆ ಅಟ್ಯಾಚ್ ಆಯ್ತಂದ್ರ OH ಅನ್ನುವಂಥದ್ದು ಏನಾಗುತ್ತೆ, ಇನ್ನೊಂದು ಗ್ರೂಪ್ ಜೊತೆಗೆ ಅಟ್ಯಾಚ್ ಆಗುತ್ತೆ. ಓಕೆ. ಸೊ ಇಲ್ಲಿ ಇದನ್ನ ನಾವು ಬಿಡಿಸಿ ಬರ್ದಾಗ ಅಂದ್ರೆ CH3 COOH ನ ಬಿಡಿಸಿ ಬರ್ದಾಗ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಹೌದಾ. ಸೊ ಪ್ಲಸ್ ಮೈನಸ್ ಸೇರಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಲವಣ ಉಂಟಾಗುತ್ತೆ. ಸೊ ಇನ್ನೊಂದು ರಿಮೈನಿಂಗ್ H ಮತ್ತೆ OH ಅನ್ನುವಂಥದ್ದು ಏನಾಗುತ್ತೆ, H2O ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದಿಷ್ಟು ಏನಂತಂದ್ರೆ ಪ್ರತ್ಯಾಮ್ಲದ ಜೊತೆಗೆ ಪ್ರತ್ಯಾಮ್ಲದ ಜೊತೆಗೆ ಅಸಿಟಿಕ್ ಆಸಿಡ್ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅಂತ. ಸೊ ಇನ್ನು ಲಾಸ್ಟ್ ರಿಯಾಕ್ಷನ್ ಯಾವ್ದಂತ ಹೇಳಿದ್ರೆ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಅವುಗಳ ಜೊತೆಗೆ ಇದು ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅಂತ ನೋಡೋಣ. ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್. ಸೊ ಇಲ್ಲಿ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ ಗಳನ್ನ ಸ್ವಲ್ಪ ಬೇಸಿಕ್ ಅನ್ನ ತಿಳ್ಕೊಳ್ಳೋಣ. ಮೊದಲೇದಾಗಿ నేను ಕಾರ್ಬೋನೇಟ್ ಅಂದ್ರೆ ಯಾವ ರೀತಿ ಬರುತ್ತೆ ಅಂತ ಹೇಳ್ತೀನಿ, ಆಮೇಲೆ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ಸೊ ಇಲ್ಲಿ ನೋಡಿ CO ಅಂತ ಬರ್ದೆ. ಓಕೆ. ಸೊ CO ಅಂತಂದ್ರೆ ಏನು, ಕಾರ್ಬನ್ ಮೊನಾಕ್ಸೈಡ್ ಅಂತ. CO2 ಅಂತಂದ್ರೇನು, ಕಾರ್ಬನ್ ಡೈಆಕ್ಸೈಡ್ ಅಂತ. ಅಂಡ್ CO3 ಅಂತಂದ್ರೇನು, ಇದನ್ನ ನಾವು ಕಾರ್ಬನ್ ಟ್ರೈಆಕ್ಸೈಡ್ ಅಂತ ಕರಿತೀವಿ. ಸೊ ಅದ್ರ ಇನ್ನೊಂದು ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಓಕೆ. ಸೊ ಇದ್ರ ಹೆಸರು ಏನು ಅಂತಂದ್ರೆ ಕಾರ್ಬೋನೇಟ್ ಅಂತ.
ಓಕೆ. ಸೊ ಈ ಕಾರ್ಬೋನೇಟ್ ಅನ್ನೋದು ಏನಾಗುತ್ತೆ, ಬೇರೆ ಬೇರೆ ಲೋಹಗಳ ಜೊತೆಗೆ ವರ್ತಿಸಿ ಆಯಾ ಲೋಹದ ಕಾರ್ಬೋನೇಟ್ ಗಳನ್ನ ಇದೇನ್ ಮಾಡುತ್ತೆ, ಬಿಡುಗಡೆ ಮಾಡುತ್ತೆ. ಓಕೆ. ಸೊ ಇಲ್ಲಿ ನೋಡಿ, ಇದು ಕ್ಯಾಲ್ಸಿಯಂ ಜೊತೆಗೆ ವರ್ತನೆ ಮಾಡ್ತಂದ್ರ CO3 ಆಗಿ ಕನ್ವರ್ಟ್ ಆಗುತ್ತೆ. ಕ್ಲಿಯರ್ ಆಗಿ ಕಾಣಿಸುತ್ತಲ್ಲ ನೋಡಿ, ಕ್ಲಿಯರ್ ಆಗಿ ಕಾಣಿಸುತ್ತಾ? ಓಕೆ. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಐ ಥಿಂಕ್ ಇದು ಕ್ಲಿಯರ್ ಆಗಿಲ್ಲ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಸೋಡಿಯಂ ಜೊತೆಗೆ ವರ್ತನೆ ಮಾಡ್ತು ಅಂತಂದ್ರ ಸೋಡಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಸೋಡಿಯಂ ಜೊತೆಗೆ ವರ್ತನೆ ಮಾಡ್ತಂದ್ರ Ne2CO3 ಆಗಿ ಕನ್ವರ್ಟ್ ಆಗುತ್ತೆ. ಓಕೆ. ಸೊ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ನಾವು ಅಮೃತಶಿಲೆ ಅಂತ ಹೇಳ್ತೀವಿ, ಹೌದಾ? ಸೊ ಆಮೇಲೆ ಸೀಮೆ ಸುಣ್ಣ ಅಂತ ಹೇಳ್ತೀವಿ, ಎರಡು ಒಂದೇನೆ. ಆಮೇಲೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರ ಬಗ್ಗೆ ಏನಂತ ಹೇಳಿದ್ರೆ, ಈ ಮೊಟ್ಟೆ ಇರುತ್ತಲ್ಲ, ಸೊ ನಾವು ಯೂಶಲಿ ತಿನ್ನುವಂತ ಮೊಟ್ಟೆ, ಸೊ ಆ ಮೊಟ್ಟೆ ಒಳಗ ಮೇಲ್ಗಡೆ ಶೆಲ್ ಇರುತ್ತಲ್ಲ, ವೈಟ್ ಕಲರ್ ಶೆಲ್, ಸೊ ಅದು ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ ಅಂತಂದ್ರೆ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ಮಾಡಲ್ಪಟ್ಟಿರುತ್ತೆ. ಓಕೆ. ಸೊ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಯ್ತು, ಇದು ನಮ್ಮ ಸೋಡಿಯಂ ಕಾರ್ಬೋನೇಟ್ ಆಯ್ತು. ಸೊ ಇದನ್ನ ಹಂಗೆ ಇಟ್ಕೊಳ್ರಿ. ಓಕೆ. ನೆಕ್ಸ್ಟ್ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಏನು ಅಂತ. ಸೊ ಕಾರ್ಬೋನೇಟ್ ಜೊತೆಗೆ ನಮ್ ಕಾರ್ಬೋನೇಟ್ ಅಂದ್ರೆ ಏನಂತ ಗೊತ್ತು. ಓಕೆ. ಸೊ ಇದ್ರ ಜೊತೆಗೆ ಹೈಡ್ರೋಜನ್ ಕಂಬೈನ್ ಆತಂದ್ರ ಇದೇನಾಗುತ್ತೆ, ಹೈಡ್ರೋಜನ್ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ. ಸೊ ಇದಕ್ಕೆ ನಾವು ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರಿತೀವಿ, ಇದಕ್ಕೆ ನಾವೇನಂತ ಕರಿತೀವಿ, ಸಿಂಪ್ಲಿ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಓಕೆ. ಸೊ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನೋದು ಸೋಡಿಯಂ ಜೊತೆಗೆ ಕಂಬೈನ್ ಆಯ್ತು ಅಂತಂದ್ರ, ಸೋಡಿಯಂ ಜೊತೆಗೆ ಇದೇನಾದ್ರೂ ಕಂಬೈನ್ ಆತಂದ್ರ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಇದು ನಮ್ಮ ಅಡುಗೆ ಸೋಡಾ, ಹೌದಾ? ನಾವೇನ್ ಅಡಿಗೆ ಬೇಯಿಸ್ಲಿಕ್ಕೆ ಏನು ಬೇಗ ಬೇಯ್ಬೇಕಂತ ಹೇಳಿ ನಾವೇನ್ ಅಡಿಗೆ ಸೋಡಾ ಯೂಸ್ ಮಾಡ್ತೇವಿ, ಸೊ ಅದರ ಒಂದು ರಾಸಾಯನಿಕ ಸೂತ್ರ ಏನಂತಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಓಕೆ. ಸೊ ಇದನ್ನ ಬೇಕಿಂಗ್ ಸೋಡಾ ಅಂತಾನು ಕರಿತೀವಿ, ಅಡಿಗೆ ಸೋಡಾ ಅಂತಾನು ಕರಿತೀವಿ. ಓಕೆ. ಸೊ ಇದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಇದು ಸೋಡಿಯಂ ಕಾರ್ಬೋನೇಟ್. ಸೊ ಇವುಗಳ ಜೊತೆಗೆ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಗಳ ಜೊತೆಗೆ ಅಸಿಟಿಕ್ ಆಸಿಡ್ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಗಳ ಜೊತೆಗೆ ಯಾವ ರೀತಿ ಅಸಿಟಿಕ್ ಆಸಿಡ್ ರಿಯಾಕ್ಷನ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಓಕೆ. CH3 COOH ಪ್ಲಸ್ Na2CO3. ಓಕೆ. ಸೋಡಿಯಂ ಕಾರ್ಬೋನೇಟ್ ಇದು ನಮ್ಮ ಆಮ್ಲ. ಓಕೆ. ಸೊ ಇಲ್ಲಿ ಏನೇನೆಲ್ಲ ಬಿಡುಗಡೆ ಆಗುತ್ತೆ, ಸೊ ಇಲ್ಲಿ ಇಕ್ವೇಶನ್ ಬ್ಯಾಲೆನ್ಸ್ ಆಗ್ಲಿ ಅಂತ ನಾನು ಏನ್ ಮಾಡ್ತಾ ಇದ್ದೀನಿ, ಟೂ ಮೊಲಿಕ್ಯೂಲ್ಸ್ ಬರ್ತೀನಿ. ಇಲ್ಲಿ 2 molecules CH3 COONA. ಓಕೆ. ನೆಕ್ಸ್ಟ್ ಇನ್ನೊಂದು ಯಾವುದು CO2 ಪ್ಲಸ್ ಇನ್ನೊಂದು ಯಾವ್ದು ಅಂತಂದ್ರೆ H2O ಏನಾಗುತ್ತೆ ಇಲ್ಲಿ ಬಿಡುಗಡೆ ಆಗುತ್ತೆ. ಓಕೆ. ಇಲ್ಲಿ ನೋಡಿ, ಸೊ ಅಸಿಟಿಕ್ ಆಸಿಡ್ ಅನ್ನುವಂಥದ್ದು ಸೋಡಿಯಂ ಕಾರ್ಬೋನೇಟ್ ಜೊತೆಗೆ ರಿಯಾಕ್ಷನ್ ಆತಂದ್ರ ಸೋಡಿಯಂ ಅಸಿಟೇಟ್ ಅನ್ನ ಬಿಡುಗಡೆ ಮಾಡುತ್ತೆ. ಅದ್ರ ಜೊತೆಗೆ ಉಪ ಉತ್ಪನ್ನ ಯಾವ್ದಂತಂದ್ರೆ ಕಾರ್ಬನ್ ಡೈಆಕ್ಸೈಡ್, ಇನ್ನೊಂದು ಯಾವ್ದಂತಂದ್ರೆ ವಾಟರ್ ಮಾಲಿಕ್ಯೂಲ್. ಓಕೆ. ಸೊ ಇಲ್ಲಿ ಬರೆಯಕ್ ಸ್ಪೇಸ್ ಸಾಲಿಲ್ಲ, ಸೊ ಹಾಗಾಗಿ ನಾನಿಲ್ಲಿ ವಾಟರ್ ಮಾಲಿಕ್ಯೂಲ್ ಅಂತ ಬರೆದಿದ್ದೀನಿ. ಓಕೆ. ಸೊ ಇದೀಗ ಏನಂತ ಹೇಳಿದ್ರೆ ಕಾರ್ಬೋನೇಟ್ ಗಳ ಜೊತೆಗೆ ಅಸಿಟಿಕ್ ಆಸಿಡ್ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅಂತ. ಸೊ ಇವಾಗ ನೋಡೋಣ ಹೈಡ್ರೋಜನ್ ಕಾರ್ಬೋನೇಟ್ ಗಳ ಜೊತೆಗೆ ಅಸಿಟಿಕ್ ಆಸಿಡ್ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅಂತ. ಓಕೆ. ಸೊ ಹೈಡ್ರೋಜನ್ ಕಾರ್ಬೋನೇಟ್ CH3 COOH ಇದು ಅಸಿಟಿಕ್ ಆಸಿಡ್, ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರ NaHCO3. ಓಕೆ. ಸೊ ಇಲ್ಲಿನ ಸಹ ಏನಾಗುತ್ತೆ, ಸೊ ಇದು ಇಕ್ವೇಶನ್ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಬ್ಯಾಲೆನ್ಸ್ ಆಗ್ಬಿಡುತ್ತೆ. CH3 COONA ಪ್ಲಸ್ CO2 ಪ್ಲಸ್ H2O. ಓಕೆ. ಸೊ ಈ ರೀತಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅಸಿಟಿಕ್ ಆಸಿಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಗಳ ಜೊತೆಗೆ ಅಂದ್ರೆ ಹೈಡ್ರೋಜನ್ ಕಾರ್ಬೋನೇಟ್ ಗಳ ಜೊತೆಗೆ ರಿಯಾಕ್ಷನ್ ಆಗಿ ಏನಾಗುತ್ತೆ, ಸೋಡಿಯಂ ಅಸಿಟೇಟ್ ಅನ್ನ ಬಿಡುಗಡೆ ಮಾಡುತ್ತೆ. ಅದ್ರ ಜೊತೆಗೆ ಏನು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಇನ್ನೊಂದು ಯಾವ್ದು ವಾಟರ್ ಮಾಲಿಕ್ಯೂಲ್ ಅನ್ನ ಏನ್ ಮಾಡುತ್ತೆ ಅಂದ್ರೆ ಅದು ರಿಲೀಸ್ ಮಾಡುತ್ತೆ. ಓಕೆನಾ. ಸೊ ಇದಿಷ್ಟು ಏನಂತಂದ್ರೆ ಕಾರ್ಬೋನೇಟ್ ಮತ್ತೆ ಹೈಡ್ರೋಜನ್ ಕಾರ್ಬೋನೇಟ್ ಗಳ ಜೊತೆಗೆ ಅಸಿಟಿಕ್ ಆಸಿಡ್ ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ ಅಂತ. ಸೊ ಇಲ್ಲಿಗೆ ಈ ಒಂದು ಎಥನೋಯಿಕ್ ಆಸಿಡ್ ಬಗ್ಗೆ ನಾನು ಪ್ರತಿಯೊಂದನ್ನು ಹೇಳಿದ್ದೀನಿ ಅಂತ ಅನ್ಕೊಳ್ತೀನಿ. ಸೊ ಅದರ ರಾಸಾಯನಿಕ ಕ್ರಿಯೆಗಳಾಗಿರ್ಬೋದು ಮತ್ತೆ ಭೌತಿಕ ಕ್ರಿಯೆಗಳಾಗಿರ್ಬೋದು. ಸೊ ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಆಗಿದೆ. ಸೊ ಯಾವ್ದಾದ್ರು ಕಾನ್ಸೆಪ್ಟ್ಸ್ ಗಳು ಬಿಟ್ಟು ಹೋಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಅದನ್ನ ಮತ್ತೆ ನಾನೇನ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ರಿಪೀಟ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ನನ್ನ ಕ್ಲಾಸ್ ಅನ್ನ ಕೇಳಿದಕ್ಕೆ ಎಲ್ಲರಿಗೂ ಸಹ ಧನ್ಯವಾದಗಳು.
ಸೊ ಮುಂದಿನ ಕ್ಲಾಸ್ ಅಲ್ಲಿ ಇನ್ನೊಂದು ಹೊಸ ಲೆಸನ್ ಅನ್ನ ತಗೊಂಡ್ ಬಂದು ಮತ್ತೆ ನಿಮ್ಗೆ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ನನ್ನ ವಿಡಿಯೋಸ್ಗಳು ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಫ್ರೆಂಡ್ ಜೊತೆಗೆ ಇದನ್ನ ಶೇರ್ ಮಾಡಿ. ಸೊ ನನ್ನ ಕ್ಲಾಸ್ ಹೇಗಿತ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಳೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.